ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋ ಸ್ವಲ್ಪ ಸ್ಪೆಷಲ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇವತ್ತು ನಾನು ತೋರಿಸುವ ಒಂದು ರೆಮಿಡಿ ಅನ್ನೋದು ತುಂಬಾ ಸಿಂಪಲ್ಲು. ನಮ್ಮ ಮನೆಯಲ್ಲೇ ಸಿಗುವ ಕೆಲವೊಂದು ಪದಾರ್ಥಗಳಿಂದ ಇದನ್ನು ತಯಾರಿಸ್ಕೊಳ್ಳುವಂಥದ್ದು. ಆದರೆ ಇದು ನಮ್ಮ ಹೆಲ್ತ್ ಮೇಲೆ ಎಷ್ಟು ಎಫೆಕ್ಟಿವ್ ಆಗುತ್ತೆ ಅಂತ ಹೇಳಿದ್ರೆ, ಇವಾಗಿನ ಕಾಲದಲ್ಲಿ ಸಾಕಷ್ಟು ಜನರಲ್ಲಿ ನಮ್ಮ ದೇಹದ ಎಲ್ಲ ಭಾಗಗಳಿಗಿಂತ ಹೊಟ್ಟೆಯ ಭಾಗ, ಹೊಟ್ಟೆಯ ಸುತ್ತ, ಸೊಂಟದ ಸುತ್ತ ಹೆಚ್ಚು ಬೊಜ್ಜು ಅನ್ನೋದು ಶೇಖರಣೆ ಆಗ್ತಾ ಹೋಗುತ್ತೆ. ಅದು ತುಂಬ ಬೇಗನೆ. ನಮ್ಮ ದೇಹದ ಯಾವುದೇ ಭಾಗದಲ್ಲಿ ಬೊಜ್ಜು ಇದ್ರೂ ನಮಗೆ ಅಷ್ಟು ನಾವು ಅಸಹ್ಯವಾಗಿ ಕಾಣಿಸಲ್ಲ. ಆದರೆ ಹೊಟ್ಟೆ ಭಾಗದ ಸೊಂಟದ ಸುತ್ತ ಹೆಚ್ಚು ಬೊಜ್ಜು ಶೇಖರಣೆ ಆಯಿತು, ಹೊಟ್ಟೆ ಮುಂದಕ್ಕೆ ಬಂತು ಅಂತ ಹೇಳಿದಾಗ ನಮಗೆ ಯಾವುದೇ ರೀತಿ ಒಂದು ಬಟ್ಟೆ ಹಾಕ್ಕೊಳ್ಳೋದಕ್ಕಾಗಿರ್ಬೋದು, ಎಲ್ಲಿಗೆ ಹೋಗೋದಕ್ಕೆ ಆಗಿರ್ಬೋದು, ಸ್ವಲ್ಪ ನಮಗೆ ಹಿಂಜರಿತೀವಿ. ಯಾಕಂತ ಹೇಳಿದ್ರೆ ಒಂದು ಫಿಟ್ನೆಸ್ ಅನ್ನೋದು ನಮ್ಮಲ್ಲಿ ಕಾಣಿಸಲ್ಲ. ಹಾಗಾಗಿ ಈ ಒಂದು ಹೊಟ್ಟೆ ಭಾಗದ ಬೊಜ್ಜು ನಮ್ಮ ದೇಹದಲ್ಲಿ ಬೇಗನೆ ಆವರಿಸಿಕೊಳ್ಳುವಂಥ ಭಾಗ ಈ ಸೊಂಟದ ಸುತ್ತ ಅಂತಲೇ ಹೇಳ್ಬೋದು. ಇದನ್ನು ನಾವು ಬೆಲ್ಲಿ ಫ್ಯಾಟ್ ಅಂತ ಹೇಳಿ ಕರಿತೀವಿ. ಈ ಒಂದು ಬೆಲ್ಲಿ ಫ್ಯಾಟನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಬೇಗವಾಗಿ ನಮ್ಮ ಹೊಟ್ಟೆ ಸುತ್ತ ಸಂಗ್ರಹವಾಗಿರುವ ಕೊಬ್ಬಿನ ಅಂಶವನ್ನು ಕರಗಿಸ್ಕೊಳ್ಳೋದಕ್ಕೆ ಇವತ್ತು ನಾನು ತಿಳಿಸುವ ಈ ಒಂದು ರೆಮಿಡಿ ಅನ್ನೋದು ತುಂಬಾ ಒಂದು ಎಫೆಕ್ಟಿವ್ ಆಗಿ, ತುಂಬಾ ಒಂದು ಪರಿಣಾಮಕಾರಿಯಾಗಿ, ತುಂಬಾ ಬೇಗವಾಗಿ ನಮ್ಮ ದೇಹದಲ್ಲಿ ಕೆಲಸ ಮಾಡುತ್ತೆ. ಈ ಒಂದು ಹೊಟ್ಟೆ ಸುತ್ತ ಕೊಬ್ಬು ಶೇಖರಣೆ ಆಗ್ತಾ ಹೋಗೋದಕ್ಕೆ ನಾನಾ ರೀತಿಯ ಕಾರಣಗಳು ಇರುತ್ತೆ. ನಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು, ನಮ್ಮ ಆಹಾರ ಪದ್ಧತಿ ಆಗಿರ್ಬೋದು, ನಮ್ಮ ದೇಹದಲ್ಲಿ ಕೆಲವೊಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ಗಳಿಂದ ಆಗಿರ್ಬೋದು, ಹೀಗೆ ನಾನಾ ರೀತಿಯ ಕಾರಣಗಳಿಂದ ಹೊಟ್ಟೆ ಭಾಗದಲ್ಲಿ ಬೊಜ್ಜು ಅನ್ನೋದು ಶೇಖರಣೆ ಆಗುತ್ತೆ. ಇದನ್ನು ಕರಗಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಸಾಕಷ್ಟು ಜನ ಕಷ್ಟಪಡ್ತಾರೆ. ಆದರೆ ಕೆಲವೊಬ್ಬರಿಗೆ ಸಾಧ್ಯ ಆಗುತ್ತೆ, ಕೆಲವೊಬ್ಬರಿಗೆ ಅಷ್ಟು ಬೇಗವಾಗಿ ಅವರ ಬೆಲ್ಲಿ ಫ್ಯಾಟನ್ನು ಕರಗಿಸ್ಕೊಳ್ಳೋದು ಅಷ್ಟು ಮಾತ್ರವಾಗಿ ಸಾಧ್ಯ ಆಗಲ್ಲ. ಇದಕ್ಕೆ ಕೆಲವೊಂದು ಎಕ್ಸಸೈಸ್ಗಳನ್ನು ಕೂಡ ಮಾಡ್ಬೋದು. ಅದೇ ರೀತಿ ಮನೆಯಲ್ಲಿ ಕೆಲವೊಂದು ಸಿಂಪಲ್ ರೆಮಿಡೀಸ್ ಅನ್ನೋದು ನಮ್ಮ ದೇಹದಲ್ಲಿ ಹೊಟ್ಟೆ ಭಾಗದ ಬೊಜ್ಜನ್ನು ಕರಗಿಸ್ಕೊಳ್ಳೋದಕ್ಕೆ ಅಂತಾನೆ ಕೆಲವೊಂದು ರೆಮಿಡೀಸ್ಗಳಿದೆ. ಅದರಲ್ಲಿ ಇವತ್ತು ನಾನು ತಿಳಿಸ್ತಾ ಇರುವ ಈ ಒಂದು ರೆಮಿಡಿ ಅನ್ನೋದು ಕೂಡ ನಮ್ಮ ಹೊಟ್ಟೆ ಭಾಗದ ಬೊಜ್ಜನ್ನು ಕರಗಿಸ್ಕೊಳ್ಳೋದಕ್ಕೆ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುವಂಥದ್ದು. ಹಾಗಿದ್ರೆ ಈ ಒಂದು ರೆಮಿಡಿ ಯಾವುದು, ಇದು ಹೇಗೆ ನಮ್ಮ ಹೊಟ್ಟೆ ಅಥವಾ ಸೊಂಟದ ಭಾಗದಲ್ಲಿ ಸಂಗ್ರಹವಾಗಿರುವ ಕೊಬ್ಬನ್ನು ಕರಗಿಸೋದಕ್ಕೆ ಸಹಾಯ ಮಾಡುತ್ತೆ ಅನ್ನುವ ಎಲ್ಲ ಪೂರ್ತಿ ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಯಾರು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನೀವು ಕೂಡ ನಿಮ್ಮ ಬೆಲ್ಲಿ ಫ್ಯಾಟನ್ನು ಕರಗಿಸ್ಕೊಳ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ರೆ ಈ ಒಂದು ರೆಮಿಡಿ ನಿಮಗೆ ತುಂಬಾ ಯೂಸ್ಫುಲ್ ಆಗುವಂಥದ್ದು. ಖಂಡಿತವಾಗಿಯೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಯೂಸ್ಫುಲ್ ಆಗುತ್ತೆ, ಹಾಗೆ ಒಳ್ಳೆ ರಿಸಲ್ಟ್ ಕೂಡ ಸಿಗುತ್ತೆ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡುವಂತಹ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಅನ್ನೋದು ನಿಮಗೆ ಮೊದಲನೇದಾಗಿ ಬರುತ್ತೆ. ಬನ್ನಿ, ಹಾಗಿದ್ರೆ ಈ ಒಂದು ಬೆಲ್ಲಿ ಫ್ಯಾಟ್ ಲಾಸನ್ನು ಹೇಗೆ ಮಾಡೋದಕ್ಕೆ ಸಾಧ್ಯ, ಹೇಗೆ ಆಗುತ್ತೆ ಈ ಒಂದು ರೆಮಿಡಿಯಿಂದ ಅನ್ನೋದನ್ನು ತಿಳ್ಕೊಳ್ಳೋಣ. ಈ ಒಂದು ರೆಮಿಡಿಯನ್ನು ತಯಾರಿಸಿಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಪಾತ್ರೆಯನ್ನು ತೆಗೆದುಕೊಂಡು ಅದಕ್ಕೆ ಒಂದು ದೊಡ್ಡ ಗ್ಲಾಸಲ್ಲಿ ನೀರನ್ನು ಹಾಕ್ತಾ ಇದ್ದೀನಿ. ನೀರನ್ನು ನಾವು ಚೆನ್ನಾಗಿ ಬಿಸಿ ಮಾಡಿ ಕುದಿಯೋದಕ್ಕೆ ಬಿಡಬೇಕು. ಅಲ್ಲಿ ತನಕ ಯಾವುದೇ ಒಂದು ಇಂಗ್ರೀಡಿಯೆಂಟನ್ನು ಸೇರಿಸಬಾರ್ದು. ಈ ರೀತಿ ಕುದಿಯುವಾಗ ಇಲ್ಲಿ ನಾನು ಸಿನಮನ್ ಸ್ಟಿಕ್ಸ್ ಅಥವಾ ದಾಲ್ಚಿನ್ನಿ ಚಕ್ಕೆಯನ್ನು ಒಂದು 2 ಪೀಸು, ಅರ್ಧ ಇಂಚ್ ಇರುವಷ್ಟು ಒಂದು 2 ಪೀಸನ್ನು ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ನೀರಿನಲ್ಲಿ ಕುದಿಬೇಕು. ನೀರಿನ ಕಲರ್ ಕೂಡ ಚೇಂಜ್ ಆಗ್ತಾ ಬರುತ್ತೆ. ಈ ಒಂದು ದಾಲ್ಚಿನ್ನಿ ಚಕ್ಕೆಯನ್ನು ಬಳಸೋದ್ರಿಂದ ಇದು ನಮ್ಮ ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನು ನಿಯಂತ್ರಣ ಮಾಡುತ್ತೆ. ನಮ್ಮ ಮೆಟಬಾಲಿಕ್ ಸಿಸ್ಟಮನ್ನು ಬೂಸ್ಟ್ ಮಾಡೋ ಮುಖಾಂತರ ನಮ್ಮ ದೇಹದಲ್ಲಿ ಕೊಬ್ಬಿನ ಸುಡುವಿಕೆಗೆ ಸಹಾಯ ಮಾಡುವಂಥದ್ದು. ಇನ್ನು ಎರಡನೇ ಪದಾರ್ಥ ಒಂದು ಅರ್ಧ ಸ್ಪೂನಷ್ಟು ಓಂ ಕಾಳು ಅಥವಾ ಅಜ್ವೈನನ್ನು ಸೇರಿಸ್ತಾ ಇದ್ದೀನಿ. ಇದು ನಮ್ಮ ಹೊಟ್ಟೆಯಲ್ಲಿರುವಂತಹ ಗ್ಯಾಸ್ಟ್ರಿಕ್, ಆಸಿಡಿಟಿ, ಅಜೀರ್ಣ, ಹೊಟ್ಟೆ ಉಬ್ಬರ ಈ ರೀತಿಯ ಸಮಸ್ಯೆಗಳನ್ನು ಹೋಗಲಾಡಿಸುವ ಮುಖಾಂತರ ನಮ್ಮ ಹೊಟ್ಟೆಯನ್ನು ಒಂದು ಹಗುರ ಮಾಡುತ್ತೆ. ನಮ್ಮ ಹೊಟ್ಟೆಯಲ್ಲಿರುವ ಕೆಟ್ಟ ಟಾಕ್ಸಿನ್ಸ್ಗಳನ್ನು ಹೊರಗಡೆ ಹಾಕಿ ಕೊಬ್ಬಿನ ಅಂಶವನ್ನು ಕರಗಿಸೋದಕ್ಕೆ ಸಹಾಯ ಮಾಡುವಂಥದ್ದು. ಇನ್ನು ಮೂರನೇ ಪದಾರ್ಥ, ನೀವು ಈ ಒಂದು ಜೀರಿಗೆನ ನೋಡಿರ್ತೀರ, ಕಾಳು ಜೀರಿಗೆ ಅಥವಾ ಕಪ್ಪು ಜೀರಿಗೆ, ಬ್ಲ್ಯಾಕ್ ಜೀರಾ ಅಂತ ಹೇಳಿ ಕರಿತೀವಿ. ಇದು ನಾವು ಮಾಮೂಲಿ ಯೂಸ್ ಮಾಡೋ ಜೀರಿಗೆಗಿಂತ ಬೇರೆ ರೀತಿಯಲ್ಲಿರುತ್ತೆ. ಈ ಒಂದು ಜೀರಿಗೆ ತುಂಬಾ ಹಳೆಯ ಕಾಲದಿಂದ ಆರೋಗ್ಯ ಸಮಸ್ಯೆಗಳಿಗೆ ಬಳಸ್ಕೊಂಡು ಬಂದಿರುವಂಥದ್ದು. ಹಾಗೆ ನಮ್ಮ ತೂಕದ ಇಳಿಕೆಗೂ ಕೂಡ ಇದು ತುಂಬಾ ಅದ್ಭುತ ರೀತಿಯಲ್ಲಿ ಸಹಾಯ ಮಾಡುತ್ತೆ. ಇದು ಕೂಡ ನಮ್ಮ ದೇಹದಲ್ಲಿ ಮೆಟಬಾಲಿಕ್ ಸಿಸ್ಟಮನ್ನು ಬೂಸ್ಟ್ ಮಾಡುತ್ತೆ, ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಣ ಮಾಡುತ್ತೆ. ಹಾಗೆ ನಮ್ಮ ಹಸಿವನ್ನು ನಿಯಂತ್ರಿಸೋ ಮುಖಾಂತರ ಕ್ಯಾಲೋರಿ ಇಂಟೇಕನ್ನು ಕಡಿಮೆ ಮಾಡಿ ನಮ್ಮ ದೇಹದಲ್ಲಿ ಕೊಬ್ಬನ್ನು, ಕ್ಯಾಲೋರಿಯನ್ನು ಸುಡೋದಕ್ಕೆ ಇದು ಸಹಾಯ ಮಾಡುವಂಥದ್ದು. ಹಾಗೆ ಇದು ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನು ಕೂಡ ನಿಯಂತ್ರಣ ಮಾಡುತ್ತೆ. ನಮ್ಮ ಡಯಾಬಿಟಿಸ್ ಕಂಟ್ರೋಲ್ಗೂ ಕೂಡ ಇದು ಸಹಕಾರಿಯಾಗಿ ಕೆಲಸ ಮಾಡುವಂಥದ್ದು. ಈ 3 ಪದಾರ್ಥಗಳು ನೀರಿನಲ್ಲಿ ಚೆನ್ನಾಗಿ ಕುದಿದು ಅದರ ಸಾರಾಂಶ ನೀರಿನಲ್ಲಿ ಬೆರಿಬೇಕು. ಆನಂತರ ಇಲ್ಲಿ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಅಥವಾ ಟರ್ಮರಿಕ್ ಪೌಡರನ್ನು ಸೇರಿಸಿದ್ದೀನಿ. ಈ ಒಂದು ಟರ್ಮರಿಕ್ ಪೌಡರಲ್ಲಿರುವಂತಹ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸೋ ಮುಖಾಂತರ
ನಮಗೆ ಒಂದು ಶಕ್ತಿಯನ್ನು ಕೊಡುತ್ತೆ. ಹಾಗೆ ಇದು ಕೂಡ ನಮ್ಮ ದೇಹದಲ್ಲಿ ಮೆಟಬಾಲಿಕ್ ಸಿಸ್ಟಮನ್ನು ಬೂಸ್ಟ್ ಮಾಡುತ್ತೆ. ನಮ್ಮ ದೇಹದಲ್ಲಿರುವ ವಿಷಕಾರಿ ಪದಾರ್ಥಗಳನ್ನು ಹೊರಗಡೆ ಹಾಕುವ ಮುಖಾಂತರ ನಮ್ಮ ದೇಹವನ್ನು ಕ್ಲೀನ್ ಮಾಡುತ್ತೆ, ನಮ್ಮ ಜೀರ್ಣಕ್ರಿಯೆಯನ್ನು ಸುಧಾರಣೆಗೊಳಿಸುತ್ತೆ. ಹೀಗೆ ಈ 4 ಪದಾರ್ಥಗಳು ಒಂದು ಕಂಬೈನ್ ಆದಾಗ ಇದು ನೀರಿನಲ್ಲಿ ಚೆನ್ನಾಗಿ ಕುದಿದು ಅದರ ಸಾರಾಂಶ ನೀರಿನಲ್ಲಿ ಬೆರೆತು ಒಂದು ಕಷಾಯದ ರೂಪದಲ್ಲಿ ಇದು ರೆಡಿ ಆಗುತ್ತೆ. ಇದನ್ನ ಒಂದು ಉಗುರು ಬೆಚ್ಚಗೆ ಇರುವಾಗ ಒಂದು ಗ್ಲಾಸಿಗೆ ನೀವು ಶೋಧಿಸ್ಕೊಂಡು ರಾತ್ರಿ ಮಲಗುವ ಸಮಯದಲ್ಲಿ ಈ ಒಂದು ಗ್ಲಾಸನ್ನು ಡ್ರಿಂಕನ್ನು ಕುಡಿದು ಮಲಗಿದ್ರೆ ನಿಮ್ಮ ದೇಹದ ತೂಕದ ಇಳಿಕೆಗೆ, ಅದು ಹೊಟ್ಟೆ ಭಾಗದ ಬೊಜ್ಜಿನ ಕರಗುವಿಕೆಗೆ ತುಂಬಾನೇ ಸಹಕಾರಿಯಾಗುವಂಥದ್ದು. ನೋಡಿದ್ರಲ್ವಾ, ಈ ಒಂದು ಹೊಟ್ಟೆ ಭಾಗದ ಬೊಜ್ಜನ್ನು ಕರಗಿಸ್ಕೊಳ್ಳೋದಕ್ಕೆ ತಯಾರಿಸಿರುವಂಥ ಈ ಒಂದು ರೆಮಿಡಿ, ಇದರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದೆ, ಇದರಿಂದ ಏನು ಬೆನಿಫಿಟ್ಸ್ ಸಿಗುತ್ತೆ, ನಮ್ಮ ಹೊಟ್ಟೆಯ ಸುತ್ತಳತೆಯನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ, ಹೊಟ್ಟೆಯ ಸುತ್ತ ಸಂಗ್ರಹವಾಗಿರೋ ಕೊಬ್ಬನ್ನು ಕರಗಿಸ್ಕೊಳ್ಳೋದಕ್ಕೆ ಅಂತ ಹೇಳಿ ತುಂಬಾ ಎಫೆಕ್ಟಿವ್ ಆಗಿ ನಮ್ಮ ಹೊಟ್ಟೆ ಭಾಗದ ಬೊಜ್ಜನ್ನು, ಬೆಲ್ಲಿ ಫ್ಯಾಟನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಒಂದು ರೆಮಿಡಿ ಅನ್ನೋದು ತುಂಬಾ ಯೂಸ್ಫುಲ್ ಆಗುವಂಥದ್ದು. ಹಾಗೆ ಇದನ್ನು ಬಳಸೋದ್ರ ಜೊತೆಯಲ್ಲಿ ನೀವು ಇದನ್ನು ದಿನನಿತ್ಯ ನೀವು ರಾತ್ರಿ ಮಲಗುವ ಸಮಯದಲ್ಲಿ ಕುಡಿದು ಮಲಗುವಂಥದ್ದು. ಹೀಗೆ ದಿನನಿತ್ಯ ನೀವು ಕ್ರಮೇಣವಾಗಿ 1 ವಾರದಿಂದ 10 ದಿವಸಗಳ ಕಾಲ ರಾತ್ರಿ ಸಮಯದಲ್ಲಿ ಕುಡಿದು ಮಲಗೋದ್ರಿಂದ, ಇದನ್ನ ಒಂದು ನೈಟ್ ಟೈಮ್ ಡ್ರಿಂಕ್ ಅಂತಾನೆ ಹೇಳ್ಬೋದು. ಹೀಗೆ ರಾತ್ರಿ ಸಮಯದಲ್ಲಿ ಕುಡಿದು ಮಲಗೋದ್ರಿಂದ ಇದು ನಿಮ್ಮ ದೇಹದಲ್ಲಿ ಹೊಟ್ಟೆ ಭಾಗದ ಬೊಜ್ಜನ್ನು ಕರಗಿಸಿಕೊಳ್ಳೋದಕ್ಕೆ ತುಂಬಾನೇ ಸಹಕಾರಿಯಾಗಿ ಕೆಲಸ ಮಾಡುತ್ತೆ. ಹಾಗೆ ಈ ಒಂದು ಡ್ರಿಂಕನ್ನು ತೆಗೆದುಕೊಳ್ಳೋದ್ರ ಜೊತೆಯಲ್ಲಿ ನಿಮ್ಮ ಆಹಾರ ಪದ್ಧತಿ, ನಿಮ್ಮ ಲೈಫ್ ಸ್ಟೈಲ್ ಎಲ್ಲದೂ ಕೂಡ ಒಂದು ಹೆಲ್ದಿಯಾಗಿ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು. ಸ್ಟ್ರೆಸ್ ಫ್ರೀ ಆಗಿರಬೇಕು, ಬಾಡಿಯನ್ನು ಹೈಡ್ರೇಟ್ ಆಗಿ ಇಟ್ಕೊಳ್ಬೇಕು. ಈ ಎಲ್ಲ ಒಂದು ಲೈಫ್ ಸ್ಟೈಲನ್ನು, ಒಂದು ಚೇಂಜಸ್, ನಿಮ್ಮ ಜೀವನ ಶೈಲಿಯನ್ನು ಬದಲಾವಣೆ ಮಾಡಿಕೊಂಡು ಹೆಲ್ದಿಯಾಗಿ ಬದಲಾವಣೆ ಮಾಡಿಕೊಂಡ್ರೆ ಖಂಡಿತ ನಿಮಗೆ ಯಾವುದೇ ರೀತಿಯ ಬೊಜ್ಜಿನ ಸಮಸ್ಯೆಯಿಂದ ನೀವು ಇದ್ರೂ ಕೂಡ ಕೆಲವೇ ದಿನದಲ್ಲಿ ಆ ಬೊಜ್ಜಿನಿಂದ ಹೊರಗಡೆ ಬರ್ಬೋದು. ಹೆಲ್ದಿಯಾಗಿ, ಆರೋಗ್ಯಕರವಾಗಿ, ಫಿಟ್ ಆಗಿ ಇರೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗಿದ್ರೆ ಇವತ್ತಿನ ಈ ಒಂದು ರೆಮಿಡಿ ನಿಮಗೆ ಯೂಸ್ಫುಲ್ ಅನಿಸಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇದನ್ನು ಯಾರಾದರೂ ಕುಡಿಯೋದ್ರಿಂದ ಸೈಡ್ ಎಫೆಕ್ಟ್ಸ್ ಆಗುತ್ತಾ ಅಂತ ನೋಡೋದಾದರೆ, ಚಿಕ್ಕ ಮಕ್ಕಳು, ಬಾಣಂತಿಯರು, ಪ್ರೆಗ್ನೆಂಟ್ ವುಮೆನ್ಸ್, ಹಾಗೆ ಏನಾದರೂ ಆರೋಗ್ಯ ಸಮಸ್ಯೆ ಇದ್ದು ಮೆಡಿಸಿನನ್ನು ತೆಗೆದುಕೊಳ್ತಾ ಇದ್ರೆ ಮತ್ತು ವಯಸ್ಸಾದವರು, ಇವರೆಲ್ಲರೂ ಸ್ಕಿಪ್ ಮಾಡಿ ಮತ್ತು ಎಲ್ಲರೂ ಕೂಡ ಆರಾಮಾಗಿ ಇದನ್ನು ಬಳಸ್ಬೋದು. ಹಾಗಿದ್ರೆ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ, ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಳ್ತಾ, ಹೀಗೆ ಇನ್ನಷ್ಟು ಹೊಸ ಹೊಸ ವೆಯ್ಟ್ ಲಾಸ್ ಟಿಪ್ಸ್, ರೆಮಿಡಿಗಳೊಂದಿಗೆ ಸಿಗ್ತಾ ಹೋಗ್ತೀನಿ. ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ.